ಇತ್ತ ಹಾಸನದಲ್ಲಿ ರಸ್ತೆಗೆ ಮರ ಬಿದ್ದು ಗಂಟೆಗಳೇ ಕಳೆದರೂ ತೆರವು ಕಾರ್ಯಾಚರಣೆ ಇನ್ನೂ ಕೂಡ ಆರಂಭವಾಗಿಲ್ಲ. ಸುಬ್ರಹ್ಮಣ್ಯ ಕಡೆಯಿಂದ ಸಕಲೇಶಪುರದತ್ತ ತೆರಳುತ್ತಾ ಇದ್ದಂತಹ ಸವಾರರು ಕಾದು ಸುಸ್ತಾಗಿ ಬೈಕ್ಗಳನ್ನು ಮರದ ಮೇಲೆತ್ತಿ ಶಿಫ್ಟ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಅಲ್ಲಿಂದ ಸ್ಥಳೀಯ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬನ್ನಿ ನೋಡೋಣ. ಹಾಸನದಿಂದ ಮಂಗಳೂರಿಗೆ ಸಂಪರ್ಕ ಮಾಡ್ತಕ್ಕಂಥ ಶಿರಾಡಿ ಘಾಟ್ ಒಂದು ಕಡೆ ಇದ್ರೆ ಬಿಸ್ಲೆ ಘಾಟ್ ಒಂದು ಕಡೆ. ಬಿಸ್ಲೆ ಘಾಟ್ನಲ್ಲಿ ರಸ್ತೆಯಲ್ಲಿ ಮರ ಬಿದ್ದು ಸಂಚಾರಕ್ಕೆ ಈಗ ಸ್ಥಗಿತ ಆಗಿದೆ ನೋಡ್ತಾ ಇದ್ದೀವಿ. ಬೈಕ್ ಸವಾರರು ತಮ್ಮ ಬೈಕ್ಗಳನ್ನು ಮರದ ಮೇಲೆ ಎತ್ತಿ ಈ ಕಡೆಗೆ ಪಾಸ್ ಆಗ್ತಿದ್ರು. ಎಲ್ಲರೂ ಕೂಡ ಸುಬ್ರಹ್ಮಣ್ಯದ ಕಡೆಯಿಂದ ಹಾಸನ ಕಡೆಗೆ ಹೋಗ್ಲಿಕ್ಕೆ ಬಂದಿರತಕ್ಕಂಥವ್ರು. ಇಲ್ಲಿ ದೊಡ್ಡ ದೊಡ್ಡ ಬೈಕ್ಗಳು ಪಲ್ಸರ್ ಇರ್ಬೋದು, ಹಾಗೆ ಹೀರೋ ಹೋಂಡಾ ಇರ್ಬೋದು, ಎಲ್ಲ ರೀತಿಯ ಬೈಕ್ಗಳನ್ನು ಒಂದು 10-20 ಯುವಕರ ತಂಡ ಈ ಮರದಿಂದ ಮೇಲೆ ಕೆತ್ತಿ ಒಂದು ರೀತಿ ಸಾಹಸವನ್ನು ಮಾಡ್ತಾ ಇದ್ದಾರೆ. ಯಾಕೆಂದರೆ ಒಂದು ಗಂಟೆ ಆಯಿತು ಇಲ್ಲಿ ಮರ ಬಿದ್ದು, ಯಾರು ಕೂಡ ಬರಲಿಲ್ಲ, ಇನ್ನೂ ತೆರವಾಗಲಿಲ್ಲ. ಹಾಗಾಗಿನೇ ಸ್ವಯಂ ಅವರೇನೆ ಆ ಬೈಕ್ಗಳನ್ನು ಮೇಲಕ್ಕೆ ಎತ್ತತಕ್ಕಂಥ ಪ್ರಯತ್ನವನ್ನು ಆ ಮೂಲಕವಾಗಿ ಸುಮಾರು 1 ಗಂಟೆ ಏನು ಕಾಯ್ದ್ರು, ಇನ್ನು ಹೆಚ್ಚು ಸಮಯ ಕಾಯೋಕ್ಕಾಗೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಬೈಕ್ಗಳನ್ನು ಒಬ್ರಿಗೊಬ್ಬರು ಸಹಾಯವನ್ನು ಮಾಡಿಕೊಂಡು ಈ ಮರದ ಮೇಲೆ ಬೈಕ್ಗಳನ್ನು ಎತ್ತಿ ಈ ಕಡೆಗೆ ಪಾಸ್ ಮಾಡ್ಕೊಳ್ತಾ ಇದ್ದಾರೆ. ಸುಮಾರು ಏನು ಇದು ಬಿಸ್ಲೆ ಘಾಟ್ನ ವ್ಯೂ ಪಾಯಿಂಟ್ ಇದೆ, ಆ ವ್ಯೂ ಪಾಯಿಂಟಿಂದ 5 ಕಿಲೋಮೀಟರ್ ಕೆಳಗಡೆ ಇರ್ತಕ್ಕಂಥ ಒಂದು ಸ್ಥಳ ಇದು. ಇದು ಅಡ್ಡಹೊಳೆ ಸೇತುವೆ ಅಂತಕ್ಕಂಥ ಸ್ಥಳದಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ ಇದು. ಇಲ್ಲಿ ಬೃಹತ್ ಆಗಿರ್ತಕ್ಕಂಥ ಮರ ರಸ್ತೆಗೆ ಉರುಳಿ ಬಿದ್ದಿದೆ. ಸೊ ಇಲ್ಲಿ ಸುಮಾರು ಎಲ್ಲ ರೀತಿಯ ವಾಹನಗಳು, ಬಸ್ ಇರ್ಬೋದು, ಜೀಪ್ ಇರ್ಬೋದು, ಕಾರ್ಗಳೆಲ್ಲವೂ ಕೂಡ ಸ್ಟ್ರಕ್ ಆಗಿದ್ದಾವೆ. 1-1.5 ಗಂಟೆ ಆದರೂ ಕೂಡ ಇನ್ನು ಯಾರು ಬರಲಿಲ್ಲ. ಹಾಗಾಗಿನೇ ಬೈಕ್ ಸವಾರರೆಲ್ಲರೂ ಕೂಡ ಒಟ್ಟಾಗಿ ಅವರವರ ಬೈಕ್ಗಳನ್ನು ಶಿಫ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ. ಸರ್ ಹೇಳಿ ಸರ್, ನಿಜವಾಗಲೂ ಕೂಡ ಇಂಥ ಒಂದು ದುರ್ಗಮ ಪ್ರದೇಶ, ಇಲ್ಲಿ ಎಷ್ಟು ಅಲರ್ಟ್ ಇರಬೇಕು? ಅರಣ್ಯ ಇಲಾಖೆ ಇರ್ಬೋದು, ಜಿಲ್ಲಾಡಳಿತ ಇರ್ಬೋದು, ಅಲರ್ಟ್ ಇರಬೇಕು. ಅಂದ್ರೆ 1.5 ಗಂಟೆ ಆದರೂ ಯಾರು ಬರಲ್ಲ, ಅನಿವಾರ್ಯವಾಗಿ ಈಗ ಬೈಕ್ ಸವಾರಿಂಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸ್ಪೆಷಲಿ ಈಗ ಇಂಥ ಮಳೆ ಬರ್ತಾ ಇದೆ, ಈ ರಸ್ತೆಯಲ್ಲಿ ತುಂಬಾ ಮರಗಳು ಬೀಳ್ತಾ ಇದಾವೆ, ಆ ಕಡೆ ಈ ಕಡೆ ಹಿಂದೆ ಮುಂದೆ ಎಲ್ಲ ಬೀಳ್ತಾ ಇದಾವೆ. ನಾವು ಆ ಕಡೆಗೆ ಹೋಗ್ಲಿಕ್ಕಾಗಲ್ಲ, ಈ ಕಡೆಗೆ ಹೋಗ್ಲಿಕ್ಕಾಗಲ್ಲ. ಇಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಜಿಲ್ಲಾಡಳಿತ ಇರ್ಬೋದು ಅಥವಾ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಇಲ್ಲಿ ಸ್ಥಳೀಯವಾಗಿ ಓಡಾಡ್ತಾ ಇರಬೇಕು. ಓಡಾಡಿ ಏನೋ ಮರಗಳು ಬಿದ್ದಿರೋಂಥ ವಿಷಯಗಳನ್ನ ಚೆಕ್ ಪೋಸ್ಟ್ಗೆ ತಿಳಿಸಿ ವೆಹಿಕಲ್ಸ್ಗಳು ಮುಂದೆ ಪಾಸ್ ಆಗದಿರೋಗಿ ಅಲ್ಲೇ ಮಾಹಿತಿಯನ್ನು ಕೊಟ್ಟರೆ ತುಂಬ ಬೆಟರ್ ಇತ್ತು. ಯಾಕಂದರೆ ಚೆಕ್ ಪೋಸ್ಟಲ್ಲಿ ಅಲ್ಲಿ ಕೂತ್ಕೊಂಡು ಇಲ್ಲಿ ಕಡೆಗೆ ಅವ್ರು ಯಾರೂ ಬರ್ತಾ ಇಲ್ಲ. ನಾವು ಮಾಹಿತಿಯನ್ನು ತಿಳಿಸಿದ್ರು ಕೂಡ ನಮ್ಮ ಹಿರಿಯವರು ಇಲ್ಲಿ ಪರಮೇಶ್ವರ್ ಅಂತ ಹೇಳಿ ಅವರು ಮಾಹಿತಿಯನ್ನು ತಿಳಿಸಿದ್ರು. ನೀವು ಮೀಡಿಯಾದವರು ಬಂದಂಥ ವೇಗದಲ್ಲಿ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಾಗಲಿ ಜಿಲ್ಲಾಡಳಿತ ಇನ್ನೂ ಬಂದಿಲ್ಲ. ಜಿಲ್ಲಾಡಳಿತ ಅಲರ್ಟ್ ಇರಬೇಕು, ಅರಣ್ಯ ಇಲಾಖೆ ಸಜ್ಜಾಗಿರಬೇಕು. ಇಂಥ ಸಮಸ್ಯೆ ಆದಾಗ ಆ ಸಮಸ್ಯೆಗೆ ತಕ್ಷಣಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಿ ಆ ಮೂಲಕವಾಗಿ ಪ್ರಯಾಣಿಕರಿಗಾಗ್ತಕ್ಕಂಥ ಅನಾನುಕೂಲವನ್ನು ತಪ್ಪಿಸಬೇಕು ಅಂತಕ್ಕಂಥ ಆಗ್ರಹ ಇಲ್ಲಿನ ಸವಾರರದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.